ಕಾಂಗ್ರೆಸ್ನ ಪಂಚ ಗ್ಯಾರಂಟಿಗಳಲ್ಲಿ ಬಹಳ ಮುಖ್ಯವಾಗಿ ಗೃಹಜ್ಯೋತಿ ಮತ್ತು ಈ ಗೃಹಲಕ್ಷ್ಮಿ ಈ ಎರಡೂ ಯೋಜನೆಗಳಿಗೆ ಮರು ಅರ್ಜಿಯನ್ನು ಸಲ್ಲಿಕೆ ಮಾಡಬೇಕು. ಯಾಕಂದರೆ ಈ ಯೋಜನೆಯ ಫಲಾನುಭವಿಗಳಿಗೆ ಹೋಗ್ತಾ ಇರುವಂತಹ ಹಣ ಅನರ್ಹರಿಗೆ ಹೋಗ್ತಾ ಇದೆ ಅಂತ CM DK ಶಿವಕುಮಾರ್ ಈಗ ಸುದ್ದಿಗೋಷ್ಠಿಯನ್ನು ಕೂಡ ಮಾಡಿ ಹೇಳಿದರು. ಗೃಹಲಕ್ಷ್ಮಿ ಬಳಿಕ ಗೃಹಜ್ಯೋತಿಗೂ ಸರ್ಜರಿ ಫಿಕ್ಸ್ ಆಗುವ ಎಲ್ಲ ಲಕ್ಷಣ ಕಂಡು ಬರ್ತಾ ಇದೆ. ಆರ್ಥಿಕವಾಗಿ ಸದೃಢವಾಗಿರುವವರಿಗೆ ಈ ಯೋಜನೆ ಇಲ್ಲ. ಇದು ಸಹಜವಾಗಿ ಸರ್ಕಾರದ ವತಿಯಿಂದ ಹೇಳ್ತಾ ಇರುವಂಥ ಮಾತಿದು. ಆರ್ಥಿಕವಾಗಿ ಸದೃಢವಾಗಿರುವವರಿಗೆ ಈ ಯೋಜನೆ ಸೌಲಭ್ಯ ಇಲ್ಲ ಅಂತ. ಯಾಕಂದರೆ DK ಶಿವಕುಮಾರ್ ಹೇಳ್ತಾ ಇದ್ರು, ಈ ಗೃಹಲಕ್ಷ್ಮಿಯಲ್ಲಿ ಏನಾಗ್ತಾ ಇದೆ ಅಂದರೆ ಮೃತಪಟ್ಟವರ ಅಕೌಂಟಿಗೆ ಹಣ ಹೋಗ್ತಾ ಇದೆ, ಟ್ಯಾಕ್ಸ್ ಪೇಯರ್ ಅಕೌಂಟಿಗೆ ಹಣ ಹೋಗ್ತಾ ಇದೆ. GST ಇರ್ಬೋದು ಅಥವಾ ಅವರು ಟ್ಯಾಕ್ಸ್ ಕಟ್ತಾರಲ್ಲ ಅವರಿಗೆ ಹೋಗ್ತಾ ಇದೆ. ಅದ್ರ ಜೊತೆಯಲ್ಲಿ ಈ ಗೃಹ ಜ್ಯೋತಿ ಅಂತ ಏನಿದೆಯಲ್ಲ, ಹೆಸರೇ ಹೇಳೋ ಹಾಗೆ ಆ ಯೋಜನೆ ಹೆಸರಲ್ಲೇ ಇದೆ, ಮನೆ ಬಳಕೆಗೆ 200 ಯೂನಿಟ್ ಫ್ರೀ ಅಂತ ಹೇಳ್ತಾ ಇದ್ರು. ಅಂದರೆ ಮೇಲ್ಗಡೆ ಮನೆ ಇರ್ತದೆ, ಕೆಳಗಡೆ ಅಂಗಡಿ ಇರ್ತದೆ, ಅಂಗಡಿ ಮಳಿಗೆಗಳಿಗೂ ಕೂಡ ಈ ಫ್ರೀ ವಿದ್ಯುತ್ತನ್ನು ಬಳಸ್ಕೊಳ್ತಾ ಇದ್ದಾರೆ. ಹಾಗಾಗಿ ನಾವು ಕೂಡ ವಿದ್ಯುತ್ತನ್ನು ಖರೀದಿ ಮಾಡಿಬಿಟ್ಟೆ ಜನರಿಗೆ ನಾವು ಕೊಡಬೇಕಾಗುತ್ತೆ. ವಿದ್ಯುತ್ ದರ ಪರ್ ಯೂನಿಟಿಗೆ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಇದರಲ್ಲಿ ನಾವು ಸಾಕಷ್ಟು ಅರ್ಹರಿಗಿಂತ ಅನರ್ಹರು ಜಾಸ್ತಿ ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ನಮಗೆ ಎಲ್ಲಿ ಮೋಸ ಆಗ್ತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ. ಅದನ್ನು ಕಂಡು ಹಿಡಿತಾ ಇದ್ದೀವಿ. ಆಲ್ರೆಡಿ ಈಗ ಮೊನ್ನೆ ಒಂದು ಎಷ್ಟು ಜನ ಯಾವ್ಯಾವ ಜಿಲ್ಲೆಯಲ್ಲಿ ಮೃತಪಟ್ಟಿದ್ದಾರೆ ಆ ಒಂದು ಲಿಸ್ಟು ಕೂಡ ಈಗ ಸಿಕ್ಕಿದೆ ರಾಜ್ಯ ಸರ್ಕಾರಕ್ಕೆ. ಎಷ್ಟು ಜನ ಟ್ಯಾಕ್ಸ್ ಕಟ್ತಾ ಇದ್ದಾರೆ ಅನ್ನುವಂಥ ಲಿಸ್ಟ್ ಕೂಡ ಸಿಕ್ಕಿದೆ. ಹಾಗಾಗಿ ಒಂದಿಷ್ಟು ಗೊಂದಲಗಳು ಶುರುವಾಗಿದ್ದಾವೆ. ಒಂದಿಷ್ಟು ಯಾರ ಅಕೌಂಟಿಗೆ ಹಣ ಹೋಗ್ತಾ ಇದೆ, ಮತ್ತೊಂದು ಕಡೆ ಬೇರೆ ರಾಜ್ಯದ ಮಹಿಳೆಯರಿಗೆ ಏನಾದರೂ ಅಮೌಂಟ್ ಹೋಗ್ತಾ ಇದೆ ಅಂತ ಒಂದು ಕಡೆ ಇತ್ತು. ಈಗ ಗೃಹ ಜ್ಯೋತಿಯಲ್ಲೂ ಕೂಡ ಸಾಕಷ್ಟು ಜನ 1,64,000 ಜನ ಇದನ್ನು ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಅನ್ನುವಂಥ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ಹಾಗಾಗಿ ಈಗ ಮತ್ತೆ ಮರು ಅರ್ಜಿಯನ್ನು ಸಲ್ಲಿಕೆ ಮಾಡಬೇಕಾಗಿದೆ. ಮರು ಅರ್ಜಿಯನ್ನು ಸಲ್ಲಿಕೆ ಮಾಡಿದಂಥ ಸಂದರ್ಭದಲ್ಲೇ ಮತ್ತೆ ಫ್ರೀ ವಿದ್ಯುತ್ತನ್ನು ಬಳಕೆಯನ್ನು ಮಾಡ್ಕೋಬೋದು ಅಂತ. ಯಾಕಂದರೆ ಸಾಕಷ್ಟು ಜನ ಫಲಾನುಭವಿಗಳು ಇದರ ಬೆನಿಫಿಟನ್ನು ಪಡ್ಕೊಳ್ತಾ ಇದ್ದಾರೆ. ಇವತ್ತು ಅದೆಷ್ಟೋ ಮನೆಯಲ್ಲಿ ಈ ಫ್ರೀ ವಿದ್ಯುತ್ ಬಳಸ್ಕೊಂಡು ಸಾಕಷ್ಟು ಅವರಿಗೆ ಉಪಯೋಗ ಕೂಡ ಆಗಿದೆ. ಆದರೆ ಈ ಫಲಾನುಭವಿಗಳ ಆಗ್ರಹ ಏನು ಅಂದರೆ, ನ್ಯಾಯಯುತವಾದಂತಹ ಫಲಾನುಭವಿಗಳಿಗೆ ಮತ್ತೆ ಮರು ಅರ್ಜಿಯನ್ನು ಹಾಕಲಿಕ್ಕೆ ಅವಕಾಶ ಮಾಡಿಕೊಡ್ಬೇಡಿ. ಅನರ್ಹರು ಯಾರಿದಾರಲ್ಲ ಅವ್ರನ್ನ ದಯಮಾಡಿ ಅವ್ರನ್ನ ಕೈ ಬಿಡಿ, ಪತ್ತೆ ಹಚ್ಚಿ ಕೈ ಬಿಡಿ. ಮತ್ತೆ ಮರು ಅರ್ಜಿ ಹಾಕಬೇಕು ಅಂದರೆ ಸಮಸ್ಯೆ ಆಗ್ತದೆ ಅಂತ. ಯಾಕಂದರೆ ಈ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಒಂದೊಂದೇ ಈ ಯೋಜನೆಗಳಿಗೆ ಅರ್ಜಿ ಹಾಕುವಂಥ ಸಂದರ್ಭದಲ್ಲಿ ಜನ ಎಷ್ಟು ಪರದಾಡಿದ್ರು. ಸೈಬರ್ ಸೆಂಟ್ರ್ ಮುಂದೆ ಹೋಗಿ ಗಂಟೆಗಟ್ಟಲೆ, ದಿನಗಟ್ಟಲೆ, ವಾರಗಟ್ಟಲೆ, ತಿಂಗಳುಗಟ್ಟಲೆ ಕಾಯಬೇಕಾದಂಥ ಪರಿಸ್ಥಿತಿ ಎದುರಾಗಿತ್ತು. ಸರ್ವರ್ ಸಮಸ್ಯೆ ಆಗ್ತಾ ಇತ್ತು. ಜೊತೆಗೆ ಅವರ ಕೆಲಸ ಕಾರ್ಯಗಳನ್ನೆಲ್ಲ ಬಿಟ್ಟು ಇವತ್ತು ಸೈಬರ್ ಮುಂದೆ ಹೋಗಿ ನಿಂತು ಅದಕ್ಕೆ ಆ ಯೋಜನೆಗೆ ಅಪ್ಲಿಕೇಶನನ್ನು ಹಾಕಬೇಕಾದಂಥ ಪರಿಸ್ಥಿತಿ ಆಗ್ತಾ ಇತ್ತು. ಎಗೈನ್ ಮತ್ತೆ ಅದೇ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಅದಕ್ಕೆ ಅವಕಾಶ ಮಾಡಿಕೊಡಬೇಡಿ ಅಂತ ಈ ಅರ್ಹ ಫಲಾನುಭವಿಗಳು ಸಾಕಷ್ಟು ಈಗ ಮನವಿಯನ್ನು ಕೂಡ ಮಾಡಿಕೊಂಡಿದ್ದಾರೆ. ಆದರೆ ಸರ್ಕಾರ ಒಂದು ನಿಟ್ಟಿನಲ್ಲಿ ತೆಗೆದುಕೊಂಡಿರುವಂತಹ ನಿರ್ಧಾರ ಸರಿಯಾಗೇ ಇದೆ. ಯಾಕಂದರೆ ಇದು ಯಾರು ಸದೃಢ ಆಗಿಲ್ಲ, ಆರ್ಥಿಕವಾಗಿ ಸಂಕಷ್ಟಕ್ಕೆ ಎದುರಾಗಿದ್ದಾರೆ, ಮತ್ತು ಸಹಜವಾಗಿ ಈಗ BPL ಕಾರ್ಡನ್ನು ಯಾರು ಬಳಕೆ ಮಾಡ್ತಾರೆ, ಜೊತೆಗೆ ಪಾಪ ತುಂಬ ಕಷ್ಟದಲ್ಲಿ ಯಾರು ಇರ್ತಾರೆ ಅಂಥವರಿಗೆಲ್ಲ ಯೋಜನೆಗಳು ಬಂದಿರುವಂಥದ್ದು. ಆದರೆ ಸಾಕಷ್ಟು ವಿಪರ್ಯಾಸ ಅಂದರೆ ನೋಡಿ, ಇವತ್ತು ಇಂದಿರಾ ಕ್ಯಾಂಟೀನಲ್ಲಿ ಹೈಫೈ ಜನ ಹೋಗಿ ಊಟ ಮಾಡ್ತಾ ಇದ್ದಾರೆ. ಅದು ಯಾರಿಗಿರೋದು ಇಂದಿರಾ ಕ್ಯಾಂಟೀನು? ಬಡವರಿಗೆ, ಕೂಲಿ ಕಾರ್ಮಿಕರಿಗೆ ಇರುವಂಥದ್ದು. ಹೈಫೈ ಜನ ಹೋಗ್ತಾ ಇದ್ದಾರೆ. ಆಮೇಲೆ ಆರ್ಥಿಕವಾಗಿ ಸಾಕಷ್ಟು ಸದೃಢವಾಗಿರುವಂಥವ್ರು ಇವತ್ತು ಹಣ ಕೊಟ್ಟು ಹೋಗಲಿಕ್ಕೆ ಅವಕಾಶ ಇದೆ. ಅಂಥವ್ರು ಇವತ್ತು ಫ್ರೀ ಶಕ್ತಿ ಯೋಜನೆಯಡಿ ಬಸ್ಸನ್ನು ಮಾಡ್ಕೊಳ್ತಾ ಇದ್ದಾರೆ. ಮತ್ತು ಈ 200 ಯೂನಿಟ್ ಫ್ರೀ ವಿದ್ಯುತ್ ಇದೆಯಲ್ಲ, ಇದು ನಿಜಕ್ಕೂ ಅಷ್ಟು ಅಮೌಂಟ್ ಕಟ್ಟಲಿಕ್ಕೆ ಆಗದೇ ಇರೋರು, ಯಾಕಂದರೆ ತುಂಬ ಕಷ್ಟದಲ್ಲಿರೋರು, ಬಡವರು, ಅವ್ರಿಗೆ ಮಾಡಿರುವಂಥ ಯೋಜನೆ. ಆದರೆ ಇದ್ರ ಬೆನಿಫಿಟ್ಟು ಶ್ರೀಮಂತರ ಪಾಲಾಗ್ತಾ ಇದೆ. ಈಗ ಆಲ್ರೆಡಿ ಈಗ ಇವರು DK ಶಿವಕುಮಾರ್ ಅವರೇ ಮೊನ್ನೆ ಹೇಳ್ತಾ ಇದ್ರು, ಗೃಹ ಬಳಕೆಗೆ ಕೊಟ್ಟಿರುವಂತಹ ಯೋಜನೆ ಇದು, ಆದರೆ ಅಂಗಡಿ ಮಳಿಗೆಗಳಿಗೆ ಬಳಸ್ಕೊಳ್ತಾ ಇದ್ದಾರೆ. ಇದು ಎಷ್ಟರ ಮಟ್ಟಿಗೆ ಸರಿ ಅಂತ ಅವರು, ಹಾಗಾಗಿ ಇದಕ್ಕೊಂದಿಷ್ಟು ಸರ್ಜರಿ ಪ್ರಯೋಗಕ್ಕೆ ಮುಂದಾಗಿದ್ದಾರೆ ಅನ್ನೋಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಜೊತೆಗೆ ನಿಯಮ ಬಾಹಿರವಾಗಿ ಉಚಿತ ವಿದ್ಯುತ್ ಪಡಿತಾ ಇರುವವರ ಪತ್ತೆಗೂ ಈಗ ಕ್ರಮವನ್ನು ವಹಿಸಿದ್ದೀವಿ ಅಂತ ಒಂದು ಕಡೆ ಈಗ ಹೇಳ್ತಾ ಇದ್ದಾರೆ. ಹಾಗಾಗಿ ಈ ನಿಟ್ಟಿನಲ್ಲಿ ಸರ್ಕಾರ ಯಾವಾಗ ಮತ್ತೆ ಮರು ಅರ್ಜಿಗೆ ಅವಕಾಶ ಮಾಡಿಕೊಡ್ತದೆ, ಮತ್ತು ಎಷ್ಟು ಜನರನ್ನು ಇವಾಗ ಅನರ್ಹರು ಅಂತ ಈಗ ಲಿಸ್ಟ್ ಔಟ್ ಮಾಡಿದ್ದಾರೆ, ಎಲ್ಲವೂ ಕೂಡ ಈಗ ಗೊತ್ತಾಗಬೇಕಾಗಿದೆ ಮುಂದಿನ ದಿನಗಳಲ್ಲೇ. ಒಟ್ಟಿನಲ್ಲಿ ಉಳಿದಿರೋದು 2 ವರ್ಷ. ಈ 2 ವರ್ಷದಲ್ಲಿ 5-6 ತಿಂಗಳು ನೀವು ಈ ಅರ್ಜಿ ಹಾಕಲಿಕ್ಕೆ, ಈ ಪ್ರೊಸೀಜರ್ ಫುಲ್ಫಿಲ್ ಮಾಡಲಿಕ್ಕೆ ಹೋದರೆ ಇನ್ನು 1.5 ವರ್ಷ ಉಳ್ಕೊಳ್ತದೆ. ಈ 1.5 ವರ್ಷದಲ್ಲಿ ಎಷ್ಟು ಜನರಿಗೆ ಫಲಾನುಭವಿಗಳಿಗೆ ಅವಕಾಶ ಸಿಗ್ತದೋ ಗೊತ್ತಾಗಲ್ಲ.